ಸೂರ್ಯ ಬಾರೋ. ರೀ ಕಾರ್ ಕೊಡೋದಕ್ಕೆ ಅಂತಾನೆ ಫೋನ್ ಮಾಡಿರೋದು, ಬನ್ನಿ ಕೊಡ್ತಾರೆ. ಬಾ. ಬನ್ನಿ. ಬನ್ನಿ ಬನ್ನಿ ಬನ್ನಿ. ನೀವು ಇವ್ರು ಹೆಂಡ್ತಿ ಅಲ್ವಾ? ಹೌದು ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವ್ರಿ ಸರ್, ಪರವಾಗಿಲ್ಲ, ಕೂತ್ಕೊಳ್ಳಿ. ಮಂಜುನಾಥ್, ಟೀ ತಗೊಂಬನ್ನಿ. ನೀವು ಟೀ ಕುಡಿತಿರ್ತಾನೆ, ಇಲ್ಲ ಕಾಫಿ ಏನಾದರೂ ಹೇಳ? ಸರ್ ಅದೆಲ್ಲ ಏನು ಬೇಡ ಸರ್, ಬರೋಕ್ಕೆ ಹೇಳಿದ್ರಿ. ನಿಮ್ಮ ಕಾರ್ ಕೀ ಕೊಟ್ಟರೆ ಕೊಡ್ತೀವಪ್ಪ. ನಿಮ್ಮ ಕಾರ್ನ ನಾವೇ ಯಾಕೆ ಇಟ್ಕೊಳ್ಳೋಣ? ಅಂದಾಗೆ ಇವರೇ. ಸರ್ ಮೀನಾ ಅಂತ. ನೀವೇನು ಓದಿದ್ದೀರಮ್ಮ? ನಾನು PUC ಮಾಡ್ಕೊಂಡಿದ್ದೀನಿ ಸರ್. ಬುದ್ಧಿವಂತೆ ಕಣಮ್ಮ ನೀನು. ಒಂದು ಹೆಣ್ಣಾಗಿ ಬಾರ್ ಒಳಗಡೆ ಹೋಗೋದಕ್ಕೆ ನಿನ್ ಭಯ ಆಗಿಲ್ವಾ? ನಿನ್ನ ಧೈರ್ಯನ ಮೆಚ್ಚಲೇಬೇಕು. ನಮ್ಮ ಮನೆಯವರು ನಿರಪರಾಧಿ ಅನ್ನೋದನ್ನ ಇಡೀ ಜಗತ್ಗೆ ಪ್ರೂವ್ ಮಾಡಬೇಕಾಗಿತ್ತು ಸರ್. ಅದು ಒಂದೇ ನನ್ನ ತಲೆಯಲ್ಲಿದ್ದು. ಆ ಸೂರ್ಯನ್ನೇ ಹುಡ್ದಿರೋ ತರ ತಡೆದಿದ್ದಲ್ಲ ಆ ಹೆಂಗ್ಸು, ಸತಿ ಸುಲೋಚನಾ. ಆ ಸತಿ ಸುಲೋಚನ ತರ ಕಾಣಿಸ್ತಿದ್ಯಮ್ಮ ನೀನು. ಏಯ್ ಸೂರ್ಯ, ನೀನು ಅದೃಷ್ಟವಂತ ಕಡೆಯ ನೀನು. ಇವಳು ಸತ್ಯ ಏನು ಅನ್ನೋದನ್ನ ಕಂಡುಹಿಡಿದೇ ಹೋಗಿದ್ರೆ ನನ್ನ ಜೀವನ ಬೀದಿ ಪಾಲಾಗೋಗಿರೋದು ಸರ್. ನನ್ನಿಂದನೂ ತಪ್ಪಾಗಿದೆ, ಕ್ಷಮೆ ಕೇಳ್ತೀನಿ. ದಿನಕ್ಕೆ 100 ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ಏನು ಮಾಡೋದು? ಪೊಲೀಸ್ ಬುದ್ಧಿ ಎಲ್ರೂ ತಪ್ಪಾಗಿ ನೋಡೋ ಹಾಗೆ ಮಾಡುತ್ತೆ. ಟೀ ತಗೊಳ್ಳಿ ತಗೊಳ್ಳಿ ಅಮ್ಮ, ತಗೊಳ್ಳಿ. ಸರ್, ಇವನ್ ಕಾರ್ ಸೀಸ್ ಮಾಡಕ್ ಮುಂಚೆನೆ ಇವನ್ ಕುಡ್ದಿದ್ದಾನ ಇಲ್ವಾ ಅಂತ ಟೆಸ್ಟ್ ಮಾಡಿದ್ರೆ ವಿಷಯ ಇಷ್ಟವರೆಗೂ ಬರ್ತಾನೆ ಇರಲಿಲ್ಲ ಸರ್. ಏನು ಮಾಡೋದು? ಆ ವಿಡಿಯೋ ವೈರಲ್ ಆಗ್ತಿದ್ದಾಗೆ ಕಮಿಷನರು ಇಮಿಡಿಯೇಟ್ಗೆ ಆ ಕಾರ್ನ ಸೀಸ್ ಮಾಡಬೇಕು ಅಂತ ಹೇಳಿದ್ರು. ಟ್ರಾಫಿಕ್ ಪೊಲೀಸವರು ಇವ್ರ ಗಾಡಿ ನೋಡಿದ ತಕ್ಷಣ ಆಕ್ಷನ್ ತಗೊಂಡಿದ್ದಾರೆ. ನೋಡಿಪ್ಪ, ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಜನ ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪರವಾಗಿಲ್ಲ ಸರ್, ನನಗೆ ನಮ್ಮ ಕಾರ್ ಕೊಟ್ಬಿಟ್ರೆ ಅಷ್ಟೇ ಸಾಕು ಸರ್. ಖಂಡಿತ ಕೊಡ್ತೀವಿ, ಏನು ಯೋಚನೆ ಮಾಡಿ. ಕರ್ಕೊಂಬನ್ನಿ ಅವನ್ನ. ನೋಡಿಮ್ಮ, ಇವರೇನಾ? ಇವ್ರು ವಿಡಿಯೋ ತೆಗೆದಿದ್ದು? ಹೌದು ಸರ್, ಈ ಪೊರ್ಕಿನೇ. ಸರ್, ನನ್ನ ಯಾಕೆ ಸ್ಟೇಷನ್ ಕರ್ಕೊಬಂದಿದ್ದೀರಾ ಸರ್? ಲೋಫರ್, ಹುಡುಗ್ರೆ ಎಲ್ಲ ಕಿತ್ತಾಕ್ತಾರೆ. ನೀನೇನೋ ಚಿತ್ರ ತೆಗೆದು ಇವ್ರ ಲೈಫ್ಗೆ ಟ್ರಾಜಿಡಿ ಕ್ಲೈಮ್ಯಾಕ್ಸ್ ಕೊಟ್ಬಿಟ್ಟ. ನನಗೇನು ಗೊತ್ತಿಲ್ಲ ಸರ್. CCTV ತುಂಬ ನೀನ್ ಮಾಡಿರೋ ವಿಡಿಯೋನೇ ಇದೆಯಲ್ಲ. ಇವರು ಕುಡ್ದಿದ್ದಾರೆ ಅನ್ಕೊಂಡಿದ್ದೆ ಸರ್. 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದಷ್ಟೇ. ನಿನ್ನಿಂದ ಜನಕ್ಕೆ ಏನು ಒಳ್ಳೇದಾಗುತ್ತೆ ಅಂತ ನಮಗೆ ಗೊತ್ತಿಲ್ವಾ? ದೊಡ್ಡ ಹೀರೋ ನೀನು. ನಮ್ಮ ಅಣ್ಣ ಸೂರ್ಯನ ಹೆಸರು ಹಾಳಾಗ್ಬೇಕು ಅಂತ ಈಗ ಮಾಡಿರೋದು ಸರ್. ನಾವು ಇನ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ನನ್ನ ಮಗನ ಅರೆಸ್ಟ್ ಮಾಡಿ ಸರ್. ನಾವು ಅದಕ್ಕೆ ಕರ್ಕೊಂಬಂದಿದ್ದು. ನಿಮ್ಗೊಂದು ಆಪ್ಷನ್ ಕೊಡ್ತೀನಿ. ನಿಮ್ಗಾಗಿರೋ ಅವಮಾನಕ್ಕೆ ನಷ್ಟ ಪರಿಹಾರವಾಗಿ 1 ಲಕ್ಷ ರೂಪಾಯಿನ ಇವನಿಂದ ಕೊಡಿಸ್ತೀವಿ. ಕೇಸ್ನ ಬಿಟ್ಟು ಸರ್, ಕೋಳಿ ಹತ್ರ ಅಂಡ ಕದಿಬೋದು ಸರ್, ಆದರೆ ಕಾಗೆ ಹತ್ರ ಪಿಂಡ ಕದಿಯಕ್ಕಾಗತ್ತಾ? ಪಾಪ್ ನನ್ನ ಮಗನ ದುಡ್ಡು ಈ ಪಾಪಿ ಕೈಯಲ್ಲಿ ಇರಲಿ ಸರ್. ಸತ್ಯ, ಇವನ್ ಮೇಲೆ FIR ಫೈಲ್ ಮಾಡಿ ಲಾಕಪ್ ಅಲ್ಲತ್ತೆ. ಸರ್ 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 ಏನೋ ಗೊತ್ತಾಗದೆ ಮಾಡಿಬಿಟ್ಟೆ ಸರ್. ಸರ್ ಇದೊಂದು ಸಲ ಪ್ಲೀಸ್ ಬಿಡಿ ಸರ್. ಡೈರೆಕ್ಟ್ ನಿಲ್ಲಿಸ್ರಿ ಅಮ್ಮ. ಸರ್, ನನ್ನ ಕಾರ್ ಕೀ ಕೊಟ್ಟರೆ ನಾನು ಓಕೆ, ಅಲ್ಲೊಂದು ಸೈನ್ ಮಾಡಿ ನಿಮ್ಮ ಕಾರ್ ಕೀನ ತಗೊಂಡು. ಸರಿ ಸರ್. ರೀ, ಮಾಡೋದೆಲ್ಲ ಮಾಡಿ ನೀವು ದೊಡ್ಡ ಕುಡ್ಕ ಅನ್ನೋ ಹಾಗೆ ನನ್ನ ಹತ್ರ ಬಂದು ಮಾತಾಡ್ದ. ಇವ್ನು ಸ್ಟೇಷನ್ಗೂ ಬರೋಕ್ಕೂ ಮುಂಚೆ ನಿಮ್ಮ ಕೈಲಿ ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ತಿದ್ರಿ ಅಲ್ವಾ? ಹೋಗಿ 4 ವಾನ್ಸ್ ಬರ್ತಾನೆ, ನೋಡ್ತಾ ಇರೋ ಶೋನ. ಸೋನಿಯಾ, ಏನೇ ಸ್ಟೇಷನ್ ರೋಡ್ ಚೇಂಜ್ ಮಾಡ್ತಾ ಇದೆಯಾ? ಇಲ್ಲ ಸರ್, ನಾನು ಹೇಳ್ತಿ ಆಸೆ ಪಟ್ಲು, ಅದಕ್ಕೆ ರೊಕ್ಕ ಅಂತ ಬಾರ್ಸಾಕ್ಬಿಟ್ಟೆ. ಹೋಗಿ ಆಚೆ. ಅಮ್ಮ ಕರ್ಕೊಂಡೋಗು. ಏನೇ ನೋಡ್ತಾ ಇದೆಯಾ? ಹಾಗೆ ಹೋಗ. ಭುಜ ಬಾರೋ, ಸ್ಟೇಷನಲ್ಲಿ ಏನೋ ನಿಂದಲು ಬಾರೋ.
ಸರ್ ಕೀ ಕೊಡಿ ಸರ್. ಸರ್ ಈ ವಡೆ ಬಜ್ಜಿ ಬೋಂಡನೆಲ್ಲ ಪೇಪರಲ್ಲಿ ಕಟ್ಕೊಡ್ದೆ ಇನ್ನೇನು ಚಿನ್ನದ ಬಾಕ್ಸಲ್ಲಿ ಕಟ್ಕೊಡ್ತಾರ ಸರ್?